ರಂಗನ ಪಲ್ಕೆ ಅಂತಕ್ಕಂಥ ಜಾಗಕ್ಕೆ ಕರೆದೊಯ್ದು ಅತ್ಯಾಚಾರ ಮಾಡಿದ್ದಾನಂತೆ. ಮದ್ಯದ ಬಾಟಲಿಗೆ ಅಮಲು ಪದಾರ್ಥವನ್ನು ಬೆರೆಸಿ ಆಕೆಗೆ ಕುಡಿಸಿ ಅತ್ಯಾಚಾರ, ಅದು ನಿರ್ಜನ ಪ್ರದೇಶ. ನಿನ್ನೆ ನಮ್ಮ ಪ್ರತಿನಿಧಿ ಆ ಜಾಗವನ್ನು ತೋರಿಸಿದ್ರು. ಸೊ ಘಟನಾ ಸ್ಥಳದಿಂದ ಪಬ್ಲಿಕ್ ಟಿವಿಯ ವರದಿ, ಎಲ್ಲಿಗೆ ಆತ ಕರ್ಕೊಂಡು ಹೋಗಿದ್ದ, ಎಲ್ಲಿ ಅತ್ಯಾಚಾರ ಮಾಡ್ದ, ಅತ್ಯಾಚಾರಕ್ಕೂ ಮುನ್ನ ಆತ ಮಾಡಿದ್ದೇನು ಅಂತಕ್ಕಂಥದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ. ಅಲ್ಲಿ ಬಿದ್ದಿರತಕ್ಕಂಥ ಬಿಯರ್ ಬಾಟಲಿ ಎಲ್ಲವನ್ನ ನೋಡಬಹುದು. ಇದು ಉದ್ದೇಶಪೂರ್ವಕವಾಗಿ ಅಲ್ತಾಫ್ ಮಾಡಿರ್ತಕ್ಕಂಥ ರಂಗನ ಪಲ್ಕೆ ಅನ್ನುವಲ್ಲಿ ನಡೆದಂತಹ ಯುವತಿಯ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ನಾವು ಆ ರಂಗನ ಪಲ್ಕೆಯ ನಿರ್ಜನ ಪ್ರದೇಶದಲ್ಲಿದ್ದೇವೆ. ಇಲ್ಲಿನ ಅಯ್ಯಪ್ಪ ನಗರ ಅನ್ನುವಂತಹ ಒಂದು ಜಂಕ್ಷನ್ ಇಂದ ಯುವತಿಯನ್ನ ಕಿಡ್ನಾಪ್ ಮಾಡಿದ್ದಾನೆ ಅನ್ನುವಂಥದ್ದು. ಆ ಯುವತಿಯನ್ನ ಅಲ್ತಾಫ್ ಕಿಡ್ನಾಪ್ ಮಾಡಿ ಕಾರಿನ ಮೂಲಕ ರಂಗನ ಪಲ್ಕೆಗೆ ಕರ್ಕೊಂಡ್ ಬಂದಿದ್ದಾನೆ. ಸುಮಾರು 15 ಕಿಲೋಮೀಟರ್ 20 ಕಿಲೋಮೀಟರ್ ದೂರದ ಇದು ನಿರ್ಜನ ಪ್ರದೇಶ. ನಾವು ನೋಡ್ಬೋದು ದೃಶ್ಯಗಳಲ್ಲಿ, ಇಲ್ಲಿ ಯಾವುದೇ ಜನಸಂಚಾರಗಳು ಇರೋದಿಲ್ಲ. ಅಂದರೆ ಇಲ್ಲಿನ ಜಿಲ್ಲಾ ಪಂಚಾಯತ್ನ ರಸ್ತೆಯಿಂದ ಒಳಭಾಗಕ್ಕೆ ನಾವು ಬಂದಿದ್ದೇವೆ. ಸುಮಾರು ಒಂದು ಅರ್ಧ ಕಿಲೋಮೀಟರ್. ನಾವು ನೋಡ್ಬೋದು ಇಲ್ಲಿ ವಾಹನಗಳನ್ನು ನಿಲ್ಲಿಸಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಇದೆ. ಅಂದರೆ ಇಲ್ಲಿ ಯಾವುದೇ ವ್ಯಕ್ತಿಗಳಿಗೆ ಇಲ್ಲೊಂದು ಕಾರು ನಿಂತಿದೆ, ಇಲ್ಲಿ ಏನಾದರೂ ಚಟುವಟಿಕೆಗಳು ನಡೀತಾ ಇದೆ ಅನ್ನುವಂಥದ್ದನ್ನು ಗೊತ್ತಾಗೋದಿಲ್ಲ. ನಾವು ನೋಡ್ಬೋದು ಅಂದರೆ ಈ ಪ್ರದೇಶದಲ್ಲಿ ಘಟನೆ ನಡೆದಿದೆ ಅನ್ನುವಂಥದ್ದು ನಾವು ನೋಡ್ಬೋದು. ಸ್ಥಳದಲ್ಲಿ ಬಿಯರ್ ಬಾಟ್ಲಿಗಳು ಇದೆ, ಆ ಬಿಯರ್ನ ಟಿನ್ಗಳನ್ನು ಆ ಭಾಗದಲ್ಲಿ ನೋಡ್ತಾ ಇದ್ದೇವೆ ನಾವು. ಅದಕ್ಕೆ ಬಳಸಿದಂತಹ ವಾಟರ್ ಬಾಟ್ಲ್ಗಳಾಗಿರ್ಬೋದು. ಇಲ್ಲಿ ನೋಡ್ಬೋದು ಒಂದು 10 ಬಿಯರ್ ಬಾಟ್ಲ್ಗಳು, ಟಿನ್ಗಳು ನಮಗೆ ಕಂಡು ಬರ್ತಾ ಇದೆ. ಅಂದರೆ ಇಲ್ಲಿ ಜನಗಳು ಇಂತಹ ನಿರ್ಜನ ಪ್ರದೇಶವನ್ನು ಬಳಸ್ಕೋತಾರೆ ಇಂತಹ ಪ್ರಕ್ರಿಯೆಗಳಿಗೆ ಅನ್ನುವಂಥದ್ದು. ಹಾಗಾಗಿ ದುಷ್ಕೃತ್ಯ ಎಸಗಿದಂತಹ ಘಟನೆ ನಡೆದ ಸ್ಥಳವನ್ನು ನಾವು ನೋಡೋದಾದರೆ ಇಲ್ಲಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನಿನ್ನೆ 11 ಗಂಟೆ ಸುಮಾರಿಗೆ, ಅಂದರೆ ಆ ಘಟನೆ ನಡೆದ ದಿವಸ 11 ಗಂಟೆ ಸುಮಾರಿಗೆ ಆ ಯುವತಿಯನ್ನು ಕರ್ಕೊಂಬರ್ತಾನೆ ಅಯ್ಯಪ್ಪ ನಗರದಿಂದ. ಅಲ್ಲಿಂದ ಸಂಜೆ 5 ಗಂಟೆಯ ತನಕ ಅವರು ಬೇರೆ ಬೇರೆ ಭಾಗಗಳಿಗೆ, ಕಾರ್ಕಳ ತಾಲೂಕಿನ ಈ ಥರದ ನಿರ್ಜನ ಪ್ರದೇಶಗಳಿಗೆ ಸುತ್ತಾಡಿದ್ದಾರೆ ಅನ್ನುವಂಥದ್ದು. ಈ ಸುತ್ತಾಡ್ತಾ ಸಂದರ್ಭದಲ್ಲಿ ಆ ಅಲ್ತಾಫ್, ಪ್ರಮುಖ ಆರೋಪಿ ಅಲ್ತಾಫ್ ಏನಿದ್ದಾನೆ, ಈತ ಸೇವಿಯರಿಂದ ಫೋನ್ ಮಾಡಿ ಬಿಯರನ್ನು ತರಿಸ್ಕೊಂಡಿದ್ದಾನೆ. ಆ ಬಿಯರನ್ನು ತಂದು ಇಲ್ಲಿ ಸ್ಥಳದಲ್ಲಿ ಸ್ಪಾಟ್ನಲ್ಲೇ ಅದಕ್ಕೆ ಅಮಲು ಬರುವಂತಹ ಪದಾರ್ಥಗಳನ್ನು ಮಿಕ್ಸ್ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ. ಹಾಗಾಗಿ ಆ ಅಮಲು ಪದಾರ್ಥವನ್ನು ಸ್ವೀಕರಿಸಿದ ನಂತರ ಈ ಭಾಗಗಳಲ್ಲಿ ಅವರು ಇದ್ರು, ಕಾರ್ನಲ್ಲೇ ಅತ್ಯಾಚಾರ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಪೊಲೀಸರ ತನಿಖೆ ಮುಂದುವರೆದಿದೆ. ಇಲ್ಲಿ ಆರೋಪ ಇರುವಂಥದ್ದು ಹಿಂದೂ ಸಂಘಟನೆಗಳು ಮತ್ತು ಬಿಜೆಪಿಯಿಂದ. ಇದು ಕೇವಲ ಒಬ್ಬನಿಂದ ಆದ ಕೃತ್ಯ ಅಲ್ಲ, ಇದರ ಹಿಂದೆ ಒಂದು ಜಾಲ ಇದೆ. ಉದ್ದೇಶಪೂರ್ವಕವಾಗಿಯೇ ಒಂದು ಡ್ರಗ್ ಜಾಲ ಕಾರ್ಯಾಚರಿಸ್ತಾ ಇದೆ. ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಕೂಡ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಅಲ್ತಾಫ್ನ ಕೆಲವು ಮಾಹಿತಿಗಳನ್ನು, ಹಿಂದಿನ ಮಾಹಿತಿಗಳನ್ನು ತೆಗೆದುಕೊಂಡ್ರೆ, ಈತ ಮದುವೆ ಆಗಿದ್ದ ಯುವತಿ ಒಬ್ಬಳನ್ನು. ಆನಂತರ ಆತನಿಗೆ 2-3 ಜನರ ಜೊತೆ ಸಂಪರ್ಕಗಳು ಇತ್ತು ಅನ್ನುವಂಥ ಮಾಹಿತಿಗಳನ್ನು ಸ್ಥಳೀಯರು ಮತ್ತು ಅವರಿಗೆ ಪರಿಚಯ ಇರುವವರು ಹೇಳ್ತಾರೆ. ಆತ ಟಿಪ್ಪರನ್ನು ಓಡಿಸ್ತಾ ಇದ್ದ, ಹಾಗಾಗಿ ಆತನಿಗೆ ಬೇರೆ ಬೇರೆ ಸಂಪರ್ಕಗಳಾಗ್ತಾ ಇತ್ತು, ಕೈಯಲ್ಲಿ ದುಡ್ಡು ಕೂಡ ಓಡಾಡ್ತಾ ಇತ್ತು. ಹಾಗಾಗಿ ಯುವತಿಯರನ್ನು ಪುಸಲಾಯಿಸಿಕೊಂಡು ಅವರ ಜೊತೆಗೆ ಓಡಾಟ ಮಾಡುವಂಥದ್ದು, ಅವ್ರನ್ನ ಬಳಸ್ಕೊಳ್ಳುವಂಥದ್ದು ಅವನಿಗೆ ಹೊಸ್ತಲ್ಲ ಅನ್ನುವಂಥದ್ದು. ಹಾಗಾಗಿ ಈ ಕುಟುಂಬಕ್ಕೂ ಆ ಆರೋಪಿಯ ಕುಟುಂಬಕ್ಕೂ ಕೂಡ ಸಂಪರ್ಕ ಇತ್ತು. ಯಾಕಂದರೆ ಅವರು ಕೂಲಿ ಕೆಲಸವನ್ನು ಮಾಡುವವರು ಮತ್ತು ಕೆಲವು ಕಲ್ಲಿನ ಕೋರೆಯಲ್ಲಿ ಕೆಲಸ ಮಾಡುವವರು ಮತ್ತು ಟಿಪ್ಪರ್ ಚಾಲಕ ಆ ಕಲ್ಲನ್ನು ಸಾಗಾಟ ಮಾಡುವಂಥ ಸಂದರ್ಭದಲ್ಲಿ ಸಂಪರ್ಕದಲ್ಲಿದೆ ಮತ್ತು ಒಂದೇ ಏರಿಯಾದಲ್ಲಿ ಅವರು ಇರೋದ್ರಿಂದ ಅವರಿಗೆ ಸಂಪರ್ಕ ಇತ್ತು ಅನ್ನುವಂಥದ್ದು. ಆಕೆ ನಶೆಯಲ್ಲಿದ್ಲು ಮತ್ತು ಅತ್ಯಾಚಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಕಳೆದ 2-3 ತಿಂಗಳಿಂದ ಅವರು ಬೇರೆ ಬೇರೆ ಕಡೆಗೆ ಓಡಾಟವನ್ನು ಮಾಡ್ತಾ ಇದ್ರು. ಇಬ್ಬರ ನಡುವೆ ಸಂಪರ್ಕಗಳು ಇತ್ತು ಅನ್ನೋದನ್ನು ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.